ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತಾ ಅನ್ನುವಂಥ ಒಂದು ವಿಷಯವನ್ನು ಆಯ್ದುಕೊಂಡು ಕನ್ನಡಿಗ ಚಾನಲ್ ವೈಟಿಯನ್ನೆಲ್ಲ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಈ ಸಂಚಿಕೆಯನ್ನು ನಾನೀಗ ಪ್ರಸ್ತುತಪಡಿಸ್ತಾ ಇದ್ದೇನೆ. ಭಾರತ ದೇಶ ಈಗ ವಿಶ್ವವೇ ಎದುರು ನೋಡ್ತಿರ್ತಕ್ಕಂಥ ಒಂದು ಬಲಾಢ್ಯ ದೇಶವಾಗಿ ರೂಪುಗೊಂಡಿದೆ. ಅದರ ಏಳಿಗೆಗೆ, ಅದರ ಒಂದು ಬೆಳವಣಿಗೆಗೆ ಹಾಗೂ ಆ ಒಂದು ನಿಟ್ಟಿನಲ್ಲಿ ಅದು ಸಾಗಿರ್ತಕ್ಕಂಥ ಒಂದು ವಿಚಿತ್ರವಾದಂಥ ಒಂದು ಬೆಳವಣಿಗೆಗಳನ್ನು ನಾವು ನೋಡಿದಾಗ ಹಾಗಾಗಲಿಕ್ಕೆ ಕಾರಣವೇನೆಂದು ನಾವು ವಿಶ್ಲೇಷಣೆಯನ್ನು ಕೂಡ ಮಾಡಿದಾಗ ಅದಕ್ಕೆ ನೇರವಾಗಿ ಮುಖ್ಯವಾಗಿ ಕಾರಣ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿ ಅಂತಂದರೆ ಭಾರತದ ಪ್ರತಿಯೊಬ್ಬರಲ್ಲಿಯೂ ಕೂಡ ಮೈಮನಗಳು ರೋಮಾಂಚನಗೊಳ್ಳುವಂಥ ಒಂದು ಹೆಸರು ಹಾಗೂ ಅಭಿವೃದ್ಧಿಗೆ ಹೆಸರಾದಂಥ ಒಂದು ಹೆಸರು. ಎಲ್ಲರನ್ನು ಒಗ್ಗೂಡಿಸಿಕೊಂಡು ರಾಷ್ಟ್ರದ ನಿರ್ಮಾಣಕ್ಕಾಗಿ ಎಲ್ಲರನ್ನು ತೊಡಗಿಸಲಿಕ್ಕೆ ಹಚ್ಚಿರ್ತಕ್ಕಂಥವರು ನರೇಂದ್ರ ಮೋದಿಜಿಯವರು. ಭಾರತದಲ್ಲಿ ಏನು ಆಗಿದೆ, ಏನು ಆಗಿಲ್ಲ ಅನ್ನೋದನ್ನು ನಾವು ಚರ್ಚೆ ಮಾಡುತ್ತಾ ಹೋದಾಗ ಭಾರತದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ನಾವು ಈಗ ನೋಡಬೇಕಾಗಿದೆ. ಹಾಗಿರುವಾಗ ಈ ಎಲ್ಲ ಬೆಳವಣಿಗೆಗೆ ಕಾರಣ ಭಾರತ ಕಂಡ ಅಪರೂಪದ ಹಾಗೂ ಮೆಚ್ಚಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು. ನರೇಂದ್ರ ಮೋದಿಜಿಯವರು ಈಗ ವಿಶ್ವ ನಾಯಕರು. ಅವರು ಭಾರತಕ್ಕಷ್ಟೇ ನಾಯಕರಾಗಿ ಉಳಿದಿಲ್ಲ. ಈಗಾಗಲೇ ಅವರನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳು ವಿಶ್ವಮಾನ್ಯರನ್ನಾಗಿ ನೋಡ್ತಾ ಇವೆ ಹಾಗೂ ಅವರ ಬಗ್ಗೆ ಗೌರವ ಆದರಗಳನ್ನು ಕೂಡ ತೋರಿಸ್ತಾ ಇವೆ. ಹೀಗಿರಬೇಕಾದ್ರೆ ಆ ಒಂದು ಗೌರವ ಆದರಗಳು ಸಿಗಬೇಕಾದರೆ ನರೇಂದ್ರ ಮೋದಿಜಿಯವರು ಯಾವ ರೀತಿ ನಡೆದುಕೊಳ್ಳುತ್ತಿರಬೇಕು ಹಾಗೂ ಅವರ ನಡವಳಿಕೆಗಳು ಯಾವ ಮಟ್ಟದಲ್ಲಿ ಇರಬೇಕು ಅನ್ನೋದನ್ನು ಕೂಡ ಭಾರತೀಯರಾದ ನಾವು ಅರಿತುಕೊಳ್ಳಬೇಕು. ಹೀಗಿರುವಾಗ ಇಂಥ ಒಬ್ಬ ಅಪರೂಪದ ಪ್ರಧಾನಮಂತ್ರಿ ನಮಗೆ ಸಿಕ್ಕಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಒಂದು ವಿಷಯ ಅನ್ನುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅಂತಂದ್ರೆ ಭಾರತೀಯರಿಗೆ ಒಂದು ಸಂಭ್ರಮದ ಹಾಗೂ ಹಬ್ಬದ ಒಂದು ಹೆಸರು. ಆ ಹಬ್ಬದ ಹೆಸರನ್ನು ನಾವು ಯಾವತ್ತೂ ಕೂಡ ಈಗಿರ್ತಕ್ಕಂಥ ಪೀಳಿಗೆ ತನ್ನ ಜೀವಿತದ ಕೊನೆಯವರೆಗೂ ಕೂಡ ನೆನಪಿಸುವಂಥ ಒಂದು ಹೆಸರು, ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಒಂದು ಹೆಸರು ಅದು ನರೇಂದ್ರ ಮೋದಿ ಅಂತಂದ್ರೆ ನಮ್ಮೆಲ್ಲರಿಗೂ ಕೂಡ ಬೆಳಕು ಹಾಗೂ ಆಶಾ ದೀಪ ಅನ್ನುವಂಥ ಭಾವನೆಯನ್ನು ಕೂಡ ಭಾರತೀಯರೆಲ್ಲರೂ ಕೂಡ ತಿಳಿದುಕೊಂಡಿದ್ದಾರೆ. ಹೀಗಿರುವಾಗ ಇಂತಹ ಒಬ್ಬ ಜನಪ್ರಿಯ ವಿಶ್ವ ನಾಯಕನನ್ನು ಹತ್ಯೆ ಮಾಡಲು ಸಂಚು ರೂಪಿಸಲಾಗಿತ್ತಾ ಅನ್ನುವಂಥ ಪ್ರಶ್ನೆ ಈಗ ನಮ್ಮೆಲ್ಲರ ಮುಂದೆ ದುತ್ತೆಂದು ಬಂದು ಕುಳಿತಿದೆ. ಹೀಗಿರುವಾಗ ಈ ಪ್ರಶ್ನೆಗೆ ಉತ್ತರವೂ ಕೂಡ ಅದು ಹೌದು ಅನ್ನುವಂಥದ್ದು. ಆ ಒಂದು ಹತ್ಯೆಯ ಸಂಚು ಎಲ್ಲಿ ರೂಪಿಸಲಾಗಿತ್ತು, ಯಾರು ರೂಪಿಸಿದರು, ಆ ಒಂದು ಹತ್ಯೆಗೆ ಬಳಸಿಕೊಂಡಂಥ ಆ ಒಬ್ಬ ಸಂಚುಕೋರ ಹಾಗೂ ಹತ್ಯೆ ಮಾಡಲಿಕ್ಕೆ ಪ್ಲ್ಯಾನ್ ಹಾಕಿದಂಥ ವ್ಯಕ್ತಿ ಯಾರು ಅಂತ ನಾವು ವಿಚಾರ ಮಾಡಲಿಕ್ಕಾಗಿ ಅದು ಕೂಡ ಅಮೇರಿಕದ CIA ಇಂಟೆಲಿಜೆನ್ಸ್ ಒಂದು ಡಿಪಾರ್ಟ್ಮೆಂಟ್ ಇರ್ತೈತಲ್ಲ, ಅದರ ಒಬ್ಬ ಏಜೆಂಟು, ಅವನು CIA ಏಜೆಂಟ್ ಜಾಕ್ಷನ್ ನರೇಂದ್ರ ಮೋದಿಜಿಯವರನ್ನು ಹತ್ಯೆ ಮಾಡಲಿಕ್ಕೆ ಕಾರಣವೇನು, ಹತ್ಯೆ ಮಾಡಲಿಕ್ಕೆ ಸಂಚನ್ನು ರೂಪಿಸಿದ್ದಕ್ಕೆ ಕಾರಣವೇನು, ಹತ್ಯೆ ಮಾಡಲು ಪ್ಲ್ಯಾನ್ ಮಾಡಿದ್ದಕ್ಕೆ ಕಾರಣವೇನು ಎಂದು ನಾವು ನೋಡಿದಾಗ ನಿಜಕ್ಕೂ ಕೂಡ ಅಮೇರಿಕ ಯಾವತ್ತೂ ಕೂಡ ಭಾರತದ ಜೊತೆಗೆ ಸುಮಧುರ ಬಾಂಧವ್ಯವನ್ನು ಇಲ್ಲಿಯವರೆಗೂ ಕೂಡ ಮನಸಾರಿ ಮಾಡಿಲ್ಲ ಅನ್ನುವಂಥದ್ದನ್ನು ನಾವು ಯಾವತ್ತೂ ಕೂಡ ನೋಡಿದ್ದೇವೆ, ಕೇಳಿದ್ದೇವೆ, ಅದನ್ನು ನಾವು ನೋಡ್ತಾನೂ ಬಂದಿದ್ದೇವೆ. ಹೀಗಿರುವಾಗ ಅಮೇರಿಕಾದ ಈಗಿನ ಪರಿಸ್ಥಿತಿ ಅಷ್ಟೊಂದು ಸುರಳಿತವಾಗಿಲ್ಲ ಅನ್ನುವುದನ್ನು ನಾವು ಕೂಡ ಒಪ್ತೇವೆ. ಹೀಗಿರುವಾಗ ನರೇಂದ್ರ ಮೋದಿಜಿಯವರು ಚೀನಾದ ಶಾಂಘೈನಲ್ಲಿ ನಡೆದಿರತಕ್ಕಂಥ ಶೃಂಗಸಭೆಗೆ ಹೋದಾಗ ಅಲ್ಲಿ ಅವರ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ಅದು ಕೂಡ CIA ಅಂದರೆ ಅಮೇರಿಕದ ಗುಪ್ತಚರ ಒಂದು ಇಲಾಖೆಯ ಒಂದು ಭಾಗ CIA. ಆ ಒಂದು ಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಿದ್ದವನು ಜಾಕ್ಷನ್ ಅಂತಂದರೆ ಯಾರು ಅಂತ ನಾವು ವಿಚಾರ ಮಾಡಲಿಕ್ಕಾಗಿ ನಮ್ಮ ಕರ್ನಾಟಕದ ದಯಾನಂದ ನಾಯಕ್ ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸಿ ಮುಂಬಯಿಯ ಅಂಡರ್ ವರ್ಲ್ಡನ್ನೇ ಯಾವ ರೀತಿ ಅವರು ದಿಕ್ಕು ತಪ್ಪಿಸಿ ಅವರನ್ನು ಬೆವರಳಿಸಿದ್ರು, ಅದೇ ರೀತಿಯಾಗಿ ಅವನು ಕೂಡ ಜಾಕ್ಷನನ್ನು ಕೂಡ ಅಮೇರಿಕದ CIAಯಲ್ಲಿ ಒಬ್ಬ
ಇನ್ಸ್ಪೆಕ್ಟರ್ ಅವನು ಭಾರತಕ್ಕೆ ಬಂದು ಮೋದಿಯವರನ್ನು ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸಿದ್ದಲ್ಲ. ಅದು ಕೂಡ ಭಾರತದ ವೈರಿ ಅಂತಲೇ ಕರೀತಿರ್ತಕ್ಕಂಥ ಭಾವಿಸಿರ್ತಕ್ಕಂಥ ಅಮೇರಿಕ ಚೀನಾದಲ್ಲಿ ಶೃಂಗಸಭೆಗಳು ನಡೆದಾಗ ಆ ಸಭೆಯಲ್ಲಿ ನರೇಂದ್ರ ಮೋದಿಯವರು ಭಾಗವಹಿಸುವುದು ಖಚಿತ. ಆ ಸಂದರ್ಭದಲ್ಲಿ ಮೋದಿಯವರನ್ನು ಹತ್ಯೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿತ್ತು. ಆ ಹತ್ಯೆ ಹಿಂದೆ ಅಮೇರಿಕದ ಕೈವಾಡ ಇದೆ ಅನ್ನುವಂಥ ಭಾವನೆಗಳು ಕೂಡ ನಮಗೆ ಈಗ ಬರ್ತಾ ಇವೆ. ಹೀಗಿರುವಾಗ ಆ ಒಂದು ಮಟ್ಟಕ್ಕೆ ಇಳಿಲಿಕ್ಕೆ ಕಾರಣವೇನು ಅನ್ನುವಂಥ ಒಂದು ವಿಚಾರವನ್ನು ನಾವು ಮಾಡಬೇಕಾಗಿ ಬಂದಿರತಕ್ಕಂಥ ಕಾಲಘಟ್ಟ ಹಾಗೂ ಸನ್ನಿವೇಶ ಈಗ ನಮ್ಮ ಮುಂದೆ ಇದೆ. ಯಾಕಂದರೆ ಅಮೇರಿಕ ಮೊದಲಿನಿಂದಲೂ ಕೂಡ ನಮ್ಮ ದೇಶದ ಜೊತೆಗೆ ಅಷ್ಟೊಂದು ಒಳ್ಳೆಯ ಬಾಂಧವ್ಯವನ್ನು ಹೊಂದದೇ ಇರತಕ್ಕಂಥ ಒಂದು ರಾಷ್ಟ್ರ. ಹೀಗಿರುವಾಗ ಈ ಸಮಯದಲ್ಲಿ ಚೀನಾ ಮತ್ತು ಭಾರತದ ನಡುವೆ ಶಾಶ್ವತವಾದ ಮನಸ್ತಾಪಗಳು ಹಾಗೂ ಗೋಡೆಯನ್ನೇ ನಿರ್ಮಾಣ ಮಾಡಿದಂತಾಗುತ್ತದೆ ನರೇಂದ್ರ ಮೋದಿಯವರನ್ನು ಚೀನಾದಲ್ಲಿ ಹತ್ಯೆ ಮಾಡಿದರೆ ಅನ್ನುವಂಥ ಒಂದು ಭಾವನೆಯಿಂದ ಹಾಗೂ ಅಮೇರಿಕದ ಮಾತನ್ನು ಮೋದಿಯವರು ಕೇಳೋದಿಲ್ಲ ಅನ್ನುವಂಥ ಒಂದು ಸಿಟ್ಟಿನಿಂದ ಅಮೇರಿಕ ಈ ಸಂಚನ್ನು ರೂಪಿಸಲಾಗಿತ್ತು. ಅದು ಕೂಡ ಚೀನಾದಲ್ಲಿ ಶೃಂಗಸಭೆ ನಡೆದಿರುವಾಗಲೇ ಮೋದಿಯವರನ್ನು ಹತ್ಯೆ ಮಾಡಲಿಕ್ಕೆ ಈ ಒಂದು ಸಂಚನ್ನು ರೂಪಿಸಲಾಗಿತ್ತು. ಈ ಸಂಚನ್ನು ವಿಫಲಗೊಳಿಸಿದವರು ಕೂಡ ಭಾರತದ ಪರಮೋಚ್ಚ ಸ್ನೇಹಿತ ಹಾಗೂ ಭಾರತ ದೇಶವನ್ನು ಯಾವತ್ತೂ ಕೂಡ ಬೆಂಬಲಿಸುತ್ತಾ ಹಾಗೂ ಭಾರತದ ಜೊತೆಗೆ ಒಳ್ಳೆಯ ಸುಮಧುರ ಬಾಂಧವ್ಯವನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ನೆರೆಯ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಮೋದಿಯವರನ್ನು ತಮ್ಮ ಸ್ವಂತ ಕಾರಿನಲ್ಲಿ ಕರೆದೊಯ್ದೇ ಇದ್ದಿದ್ದರೆ ಆವತ್ತಿನ ದಿವಸ ಮೋದಿಯವರ ಹತ್ಯೆಯಾಗುತ್ತಿತ್ತು ಅನ್ನುವಂಥ ವಿಚಾರಗಳು ಕೂಡ ನಮಗೆ ಈಗ ಅರಿವಿಗೆ ಬರ್ತಾ ಇವೆ. ಹಾಗಿರುವಾಗ ನರೇಂದ್ರ ಮೋದಿಜಿಯವರು ಆಡಿರ್ತಕ್ಕಂಥ ಒಂದು ಮಾರ್ಮಿಕವಾದ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖಪಡಿಸಲಿಕ್ಕೆ ಬಯಸ್ತೀನಿ. ನಾನು ಜಪಾನ್ ಹಾಗೂ ಚೀನಾ ಶೃಂಗಸಭೆಗೆ ಹೋಗಿ ಬಂದಿದ್ದೇನೆ. ಆ ಒಂದು ಸಭೆಗೆ ಹೋಗಿ ಬಂದದ್ದಕ್ಕೆ ನನಗೆ ಚಪ್ಪಾಳೆಯನ್ನು ತಟ್ತೀರಾ ಅಥವಾ ಹೋಗಿದ್ದಕ್ಕೆ ಚಪ್ಪಾಳೆಯನ್ನು ತಟ್ತೀರಾ ಹಾಗೂ ಬಂದದ್ದಕ್ಕೆ ಚಪ್ಪಾಳೆಯನ್ನು ತಟ್ತೀರಾ ಅನ್ನುವಂಥ ಒಂದು ಮಾತನ್ನು ಆಡಿದರ ಮರ್ಮವನ್ನು ಅರಿತುಕೊಂಡಾಗ ಮೋದಿಯವರು ಆಡಿರ್ತಕ್ಕಂಥ ಎಂಥ ಒಂದು ಕಠೋರ ಸತ್ಯವನ್ನು ನಾವು ಅರಿತುಕೊಳ್ಳಬೇಕಾಗಿರತಕ್ಕಂಥ ಪ್ರಸಂಗ ನಮ್ಮ ಎದುರಿಗೆ ಈಗ ಇದೆ. ಆ ರೀತಿಯಾಗಿ ಭಾರತದ ಪ್ರಧಾನಮಂತ್ರಿಗಳನ್ನು ನಿಜಕ್ಕೂ ಕೂಡ ಪುಟಿನ್ ಅವರು ಅವರ ಕೊಲೆಯಾಗುವುದನ್ನು ತಪ್ಪಿಸಿದರು ಅನ್ನುವಂಥ ವಿಷಯಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಹೀಗಿರುವಾಗ ಪುಟಿನ್ ಅವರಿಗೆ ಭಾರತೀಯರಾದಂಥ ನಾವೆಲ್ಲರೂ ಕೂಡ ಕೋಟಿ ನಮನಗಳನ್ನು ಪುಟಿನ್ ಅವರಿಗೆ ಸಲ್ಲಿಸಲೇಬೇಕು. ಯಾಕಂದರೆ ನಮ್ಮ ದೇಶದ ಅತ್ಯುನ್ನತ ಹಾಗೂ ವಿಶ್ವ ನಾಯಕರಾಗಿ ರೂಪುಗೊಂಡಿರ್ತಕ್ಕಂಥ ನಮ್ಮ ನರೇಂದ್ರ ಮೋದಿಜಿಯವರನ್ನು ಕಾಪಾಡಿದ್ದಕ್ಕಾಗಿ ಪುಟಿನ್ ಅವರನ್ನು ನಾವು ಸದಾಕಾಲ ಕೊಂಡಾಡಲೇಬೇಕು, ಅವರನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕು ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ನಮ್ಮ ನಡುವೆ ಉಂಟಾಗಲಿಕ್ಕೆ ಕಾರಣ ಏನಂತಂದರೆ ಚೀನಾಕ್ಕೆ ಮತ್ತು ಭಾರತಕ್ಕೆ ಶಾಶ್ವತವಾದ ಒಂದು ದ್ವೇಷವನ್ನು ಕಲ್ಪಿಸುವ ಸಲುವಾಗಿ ನರೇಂದ್ರ ಮೋದಿಜಿಯವರನ್ನು ಹತ್ಯೆ ಮಾಡಿದರಾಯಿತು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಮೆರಿಕದ CIA ಸಂಚನ್ನು ರೂಪಿಸಲಾಗಿತ್ತು. ಅದರಲ್ಲಿ ಅದು ವಿಫಲವಾಗಿದೆ. ಆ ಹತ್ಯೆಯನ್ನು ಮಾಡಲಿಕ್ಕೆ ಬಂದಂಥ ಜಾಕ್ಷನನ್ನು ನಮ್ಮ ಭಾರತದ ನೆರೆಯ ಬಾಂಗ್ಲಾದೇಶದ ಒಂದು ಹೋಟೆಲ್ನಲ್ಲಿ ಅದು 800 ಅಂದರೆ 808ರಲ್ಲಿ ಉಳಿದುಕೊಂಡಿದ್ದ. ಅಲ್ಲಿ ಅವನನ್ನು ಗುಂಡಿಕ್ಕಿ ಕೊಲ್ಲಲಾಗಿಲ್ಲ, ಅವನಿಗೆ ವಿಷಪ್ರಾಶನ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಹೀಗಿರುವಾಗ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯನ್ನು ಉಳಿಸಿದ್ದಕ್ಕಾಗಿ ಹಾಗೂ ಅವರ ಒಂದು ಪ್ರಾಣ ರಕ್ಷಣೆ ಮಾಡಿದ್ದಕ್ಕಾಗಿ ಪುಟಿನ್ ಅವರಿಗೆ ನಾವು ಕೃತಜ್ಞರಾಗಿರೋಣ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮಗೆ ಯಾವಾಗಲೂ ಕೂಡ ಆ ಹೆಮ್ಮೆಯ ಒಂದು ಪ್ರತೀಕ ನರೇಂದ್ರ ಮೋದಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಈ ಸಂಚಿಕೆಯನ್ನು ಎಲ್ಲ ಕಡೆಗೆ ತಲುಪಿಸ್ರಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.